ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೀಡಿಂಗ್ನಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಇದ್ದರೆ ಸೊ ಅವರ ಒಂದು ಪರಿಸ್ಥಿತಿ ಹೇಗಿದೆ ಅವರ ಜೀವನದಲ್ಲಿ, ಸೊ ಇದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರಿಗಾದರೂ ಪರ್ಸನಲ್ ರೀಡಿಂಗ್ ತೊಗೊಳ್ಬೇಕು, ನನಗೆ ಕ್ಲಾರಿಟಿ ಬೇಕು ನನ್ನ ಪರ್ಸನ್ ಬಗ್ಗೆ ಅಂತ ಇದ್ದರೆ ಆವಾಗ ನೀವು ಪರ್ಸನಲ್ ರೀಡಿಂಗನ್ನು ತಗೊಳ್ಬಹುದು. ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ಒಂದು ನಿಮ್ಮ ಇಬ್ಬರ ಮಧ್ಯೆ ಇರುವಂಥ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಫ್ ನಿಮಗೆ ಅವರು ಬೇಕು, ಅವ್ರು ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್ ಬರಬೇಕು ಅನ್ನೋದಾಗಿದ್ದರೆ ನೀವು ರಿಲೇಷನ್ಶಿಪ್ ಹೀಲಿಂಗ್ನ ನೀವು ತೊಗೊಳ್ಬೋದು. ಆ್ಯಂಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಯಾರಿಗಾದರೂ ಬೇಕಿದ್ರೆ ಒನ್ ಥಿಂಗ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಬೀಡ್ಸ್ನ ತಂದು ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಫೋಟೋಸ್ ನಾನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಯಾವ್ದು ಬೇಕು ಅಂತ ಹೇಳ್ತೀರಾ ಆ ಒಂದು ಕ್ರಿಸ್ಟಲ್ ಬೀಡ್ಸ್ಗೆ ನಾನು ಎನರ್ಜೈಸ್ಡ್ ಮಾಡಿ ಆನಂತರ ನಾನು ಬ್ರೇಸ್ಲೆಟ್ ಅನ್ನೋದನ್ನ ಮಾಡೋದು. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆಗ ಮಾತ್ರ ನನಗೆ ಮೆಸೇಜ್ ಮಾಡಿ, ಅದರ್ವೈಸ್ ಮಾಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಕೋರ್ಸಸ್ ಯಾರಾದರೂ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಮನಿ ರೇಖಿ, ಟ್ಯಾರೋ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್, ಸೊ ಇದನ್ನು ಕೋರ್ಸಸ್ನ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ನೀವು ಸಹ ಕಲಿಬೋದು. ಮೋಸ್ಟ್ ಇಂಪಾರ್ಟೆಂಟ್ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮನಿ ರೇಖಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನೇನು ಹೇಳ್ತೀನಿ ಅಂದರೆ, ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ. ಸೊ ತುಂಬ ಜನದ ಎನರ್ಜೀಸ್ ಇಲ್ಲಿ ಸಿಗ್ತಾ ಇರುತ್ತೆ. ಸೊ ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ನಿಮ್ಗೆ ಯಾವುದು ರೆಸನೇಟ್ ಆಗೋದಿಲ್ಲ ಅದನ್ನು ಬಿಟ್ಟುಬಿಡಿ ಅಂತ ಹೇಳ್ತೀನಿ, ಓಕೆನಾ? ಸೊ ನಿಮಗೆ ಇನ್ನೂ ನೋಡಬೇಕು ನನ್ನ ವೀಡಿಯೋಸ್ ಅಂತ ಇದ್ದರೆ ನನ್ನ ಚಾನಲ್ನಲ್ಲಿ ಇನ್ನೂ ತುಂಬ ವೀಡಿಯೋಸ್ ಅವೈಲೇಬಲ್ ಇದೆ. ಸೊ ಅದನ್ನ ನೀವು ನೋಡ್ಬೋದು. ಕರೆಂಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪು ಅವ್ರಿಗೆ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಈ ರಿಲೇಷನ್ಶಿಪ್ಪಿಂದ ಇಲ್ಲಿ ಅವರಾಗಲಿ ನೀವಾಗಲಿ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಆ ಕಡೆ ಅವರು ಸಹ ಮೂವ್ ಆನ್ ಆಗಿಲ್ಲ, ನಿಮ್ಮಿಂದ ಮೂವ್ ಆನ್ ಆಗಿಲ್ಲ. ಆ್ಯಂಡ್ ಇನ್ ಕೇಸ್ ಯಾರಾದರೂ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ ಅವರು ಥರ್ಡ್ ಪಾರ್ಟಿ ಜೊತೆಗೆ ಖುಷಿಯಾಗಿ ಇಲ್ಲ. ಕರೆಂಟ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ನ ಅವ್ರ ಲೈಫ್ನಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಚೀಟ್ ಮಾಡಿದೆ ಅನ್ನೋ ಒಂದು ಬೇಜಾರು ಸಹ ನಿಮ್ಮ ಪರ್ಸನ್ಗೆ ಇದೆ. ನನ್ನ ಪಾರ್ಟ್ನರ್ ನನ್ನ ಎಷ್ಟು ಅರ್ಥ ಮಾಡ್ಕೊಳ್ತಾ ಇದ್ರು, ಅವ್ರ ಜೊತೆ ಇದ್ದಾಗ ಎಷ್ಟು ಪ್ರೀತಿ ಇತ್ತು. ಸೊ ಈಗ ಯಾವುದು ನನಗೆ ಸಿಗ್ತಾ ಇಲ್ಲ, ನಾನು ಅಂದ್ಕೊಂಡಿದ್ದು ಸಹ ಏನೂ ಆಗ್ತಾ ಇಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಅಥವಾ ನೀವು ತುಂಬ ಸ್ಪಿರಿಚುವಲ್ ಸೈಡ್ ಒಂದು ಆಸಕ್ತಿ ಹೊಂದಿರುವಂಥವ್ರಾಗಿದ್ದೀರಾ. ಥರ್ಡ್ ಪಾರ್ಟಿ ಮಾತು ಕೇಳಿಕೊಂಡು ಇಲ್ಲಿ ಥರ್ಡ್ ಪರ್ಸನ್ನಿಂದ ಹರ್ಟ್ ಆಗಿ ಈ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗಿರಬಹುದು. ಬಟ್ ಮೂವ್ ಆನ್ ಆಗಿಲ್ಲ. ಅವರು ಈ ಒಂದು ರಿಲೇಷನ್ಶಿಪ್ನ ಮರೆತು ಮುಂದುವರಿಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಂದು ನೆನಪು ಕೆಲವೊಂದು ಘಟನೆಗಳು ಅವ್ರಿಗೆ ಪದೇ ಪದೇ ನೆನಪಾಗುತ್ತೆ. ಇಲ್ಲಿ ನೀವು ಕೆಲವೊಂದು ಬಾರಿ ನನ್ನ ಪರ್ಸನ್ ನನಗೆ ಚೀಟ್ ಮಾಡಿಬಿಟ್ರು, ಸೊ ಅವರು ಮೋಸ ಮಾಡಿದ್ದಾರೆ ನನಗೆ ಅಂತ ಕೆಲವೊಂದು ಬಾರಿ ನೀವು ಬೈಕೊಳ್ತೀರಾ. ಬಟ್ ಅದೆಲ್ಲ ನೀವು ಬಾಯಿ ಮಾತಲ್ಲಿ ಹೇಳೋ ಅಂಥದ್ದು. ಬಟ್ ನಿಮ್ಮ ಮನಸ್ಸಲ್ಲಿ ತುಂಬ ಪ್ರೀತಿ ನಿಮ್ಮ ಪಾರ್ಟ್ನರ್ ಕಡೆಗೆ ಇನ್ನೂ ಹಾಗೇ ಇದೆ. ಏನೇ ಮಾಡಿದ್ರು, ಏನೇ ನೀವು ನಿಮ್ಮ ಮನಸ್ಸಿಗೆ ಅವ್ರು ಮಾಡಿರೋದನ್ನು ಹೇಳ್ಕೊಂಡ್ರೂ ಸಹ ಇಲ್ಲಿ ನಿಮಗೆ ಮೂವ್ ಆನ್ ಆಗೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಇಬ್ಬರಿಗೂ ಸಹ ತುಂಬ ನೋವಾಗಿದೆ. ನೀವೊಬ್ಬರೇ ಹರ್ಟ್ ಆಗಿಲ್ಲ, ಅಲ್ಲಿ ನಿಮ್ಮ ಪಾರ್ಟ್ನರ್ಗೂ ಸಹ ತುಂಬ ಹರ್ಟ್ ಆಗ್ತಾ ಇದೆ. ನಿಮ್ಮಿಂದ ದೂರ ಇರೋದಕ್ಕೆ ಅವ್ರಿಗೂ ಸಹ ಸಾಧ್ಯ ಆಗ್ತಿಲ್ಲ. ಇಲ್ಲಿ ಕೆಲವೊಂದು ಬಾರಿ ನಿಮ್ಮನ್ನು ಮಾತಾಡಿಸ್ಬೇಕು ಮತ್ತು ಭೇಟಿ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ, ಅಥವಾ ಮೆಸೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ.
ಬಟ್ ಒಂದು ಮೂರನೇ ವ್ಯಕ್ತಿಯಿಂದ ಆಗಿರೋ ಅಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನು ಇಲ್ಲಿ ನೆನ್ಪು ಮಾಡಿಕೊಂಡು ಮತ್ತೆ ಅದು ಹಾಗೇ ಅಲ್ಲೇ ಡೌನ್ ಆಗಿಬಿಡತ್ತೆ. ನಿಮ್ಮ ಇಬ್ಬರ ಮಧ್ಯೆ ತುಂಬ ಬ್ಲಾಕೇಜಸ್ ಕರೆಂಟ್ಲಿ ಕ್ರಿಯೇಟ್ ಆಗಿದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಮೀನ್ಸ್ ಬಿಫೋರ್ ನೀವು ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟಿದ್ರೂ ಸಹ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಮಾತನ್ನು ಕೇಳೋದಕ್ಕೆ ತಯಾರಿರಲಿಲ್ಲ. ನೀವು ಹೇಳುವಂಥ ರೀಸನ್ಸ್ ಅಥವಾ ನಿಮ್ಮನ್ನು ನೀವು ಅರ್ಥ ಮಾಡ್ಸೋಕ್ಕೆ ಹೋದಾಗ ಅವರು ಪೇಷನ್ಸಿಂದ ಕೇಳಿಲ್ಲ. ಅದು ಒಂದು ಬೇಜಾರು ನಿಮಗೆ ತುಂಬ ಇದೆ. ನನ್ನ ಮಾತನ್ನು ಇವರು ಒಂದು ಬಾರಿನೂ ಕೇಳಲಿಲ್ವಲ್ಲ ಅನ್ನೋ ಒಂದು ನೋವು ನಿಮ್ಮ ಮನಸ್ಸಲ್ಲಿ ಹಾಗೇ ಇದೆ. ಇಲ್ಲಿ ಕೆಲವೊಬ್ಬರು ಕಾರ್ಮಿಕ್ ರಿಲೇಷನ್ಶಿಪ್ನಲ್ಲಿ ಸಹ ಇದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ರಿಲೇಷನ್ಶಿಪ್ನಲ್ಲಿ ಇದ್ದಾಗ ಕೆಲವೊಬ್ಬರು ಇಲ್ಲಿ ಫಿಸಿಕಲ್ ಆಗಿ ಸಹ ಕನೆಕ್ಟ್ ಆಗಿದ್ರಿ. ಆ ಒಂದು ರೀಸನ್ಗೋಸ್ಕರನೂ ನಿಮಗೆ ಕೆಲವೊಬ್ಬರಿಗೆ ಮೂವ್ ಆನ್ ಆಗೋಕ್ಕೆ ಕಷ್ಟ ಆಗ್ತಿರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪರ್ಸನ್ ಯಾರಿದ್ರು ಅವರ ಜೊತೆಗಿನ ಬಾಂಡಿಂಗ್ ಸಹ ಇಲ್ಲಿ ಅದು ಸಹ ಬ್ರೇಕ್ ಆಗುವಂಥ ಚಾನ್ಸಸ್ ಇದೆ. ಆ ಒಂದು ಮೂರನೇ ವ್ಯಕ್ತಿ ಜೊತೆ ಯಾವಾದರೂ ಸಂಬಂಧ ಇದ್ದರೆ ಸೊ ಅದು ಇಲ್ಲಿ ಆದಷ್ಟು ಬೇಗ ಬ್ರೇಕ್ ಆಗುತ್ತೆ ನಿಮ್ಮ ಪರ್ಸನ್ ಜೊತೆಗೆ. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಮುಂಚಿನ ಥರ ಆಗದೇ ಇದ್ದರೂ ನಿಮ್ಮ ರಿಯೂನಿಯನ್ ಆಗುತ್ತೆ. ಆ್ಯಂಡ್ ಈಗ ನಿಮಗೆ ಗೊತ್ತಿರುತ್ತೆ ಯಾವುದು ತಪ್ಪು ಯಾವುದು ಸರಿ ಅಂತ. ಸೊ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದನ್ನು ಕಲಿತಾ ಇದ್ದೀರಾ ಆ್ಯಂಡ್ ನೆಕ್ಸ್ಟ್ ಸಹ ಕಲಿತೀರಾ. ನಿಮ್ಮ ಪಾರ್ಟ್ನರ್ಗೆ ನೀವಂದ್ರೇ ತುಂಬ ಪ್ರೀತಿ ಆ್ಯಂಡ್ ನಿಮಗೆ ಅವ್ರ ಮೇಲೆ ತುಂಬ ಒಂದು ಅಟ್ಯಾಚ್ಮೆಂಟ್ ಇದೆ. ಆ ಅಟ್ಯಾಚ್ಮೆಂಟ್ ನೀವೆಷ್ಟೇ ನಾನು ಬಿಡಿಸ್ಕೊಳ್ತೀನಿ ಅಂತ ಪ್ರಯತ್ನ ಪಡ್ತಾಯಿದ್ರು ಸಹ ಯಾವುದೋ ಒಂದು ರೀಸನ್ಗೆ ಇಲ್ಲಿ ಆಗ್ತಾಯಿಲ್ಲ. ಬರ್ತಾರೆ ಅವರು ನಿಮ್ಮ ಹತ್ರ, ಮಾತಾಡ್ತಾರೆ ನಿಮ್ಮ ಹತ್ರ. ಈ ರಿಲೇಷನ್ಶಿಪ್ನ ಅವರು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಆದಷ್ಟು ನೀವು ಟ್ರೈ ಮಾಡಿ ಪಾಸಿಟಿವ್ ಆಗಿರೋಕ್ಕೆ. ಯಾಕೆ ಅಂತ ಅಂದರೆ ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಸೊ ನಿಮ್ಮ ನೆಗೆಟಿವ್ ಥಾಟ್ಸ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಯಾರಿಗೆಲ್ಲ ರೆಸೊನೇಟ್ ಆಗಿದೆ ನಿಮಗೆಲ್ಲ ಒಳ್ಳೆಯದಾಗಲಿ ಆ್ಯಂಡ್ ಗಾಡ್ ಬ್ಲೆಸ್ ಯು.